ನನ್ನೆಲ್ಲ ಸ್ನೇಹಿತರಿಗೆ ಮತ್ತೊಮ್ಮೆ ಪ್ರೀತಿಯ ಪೂರ್ವಕವಾಗಿ ಜ್ಞಾನಸುದ್ದಿ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂತಹ CBI, NIA ಮತ್ತು ED ಈ ಸಂಸ್ಥೆಗಳ ಬಗ್ಗೆ ನಾನು ನಿಮ್ಮ ಜೊತೆಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಹಂಚ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ತಮಗೆಲ್ಲ ತಿಳಿದಿರುವಂತೆ ಭಾರತ ಒಂದು ಬೃಹತ್ ರಾಷ್ಟ್ರ. ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ವಿಶಾಲವಾಗಿ ಹರಡಿಕೊಂಡಿರುವಂತಹ ರಾಷ್ಟ್ರ. ಪ್ರಜಾಪ್ರಭುತ್ವದ ತತ್ವದ ಅಡಿಯಲ್ಲಿ ಪ್ರಜಾಸತ್ತಾತ್ಮಕ ಆಡಳಿತ ನಡೆಸುವ ರಾಷ್ಟ್ರ ಭಾರತ. ಇಂತಹ ಬೃಹತ್ ರಾಷ್ಟ್ರ ಭಾರತಕ್ಕೆ ಅನೇಕ ಸವಾಲುಗಳು ಇದ್ದೇ ಇವೆ. ಅವುಗಳೆಂದರೆ ಭಯೋತ್ಪಾದನೆಯಾಗಿರ್ಬೋದು, ಭ್ರಷ್ಟಾಚಾರ, ಅಂತಾರಾಷ್ಟ್ರೀಯ ಪ್ರಕರಣಗಳು, ಆಕ್ರಮಣ, ಹಣ ಸಂಗ್ರಹಣೆ ಇತ್ಯಾದಿ. ಇವುಗಳನ್ನು ತಡೆಯಲು ಭಾರತದಲ್ಲಿ ಅನೇಕ ಕೇಂದ್ರ ತನಿಖಾ ದಳಗಳು ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅಂತಹ ತನಿಖಾ ದಳಗಳ ಬಗ್ಗೆ, ಅವುಗಳ ಸ್ಥಾಪನೆ, ಅವುಗಳ ಕೇಂದ್ರ ಕಚೇರಿ, ಆಡಳಿತಾತ್ಮಕ ವಿಭಾಗಗಳು, ಅವುಗಳ ನಿರ್ವಹಣೆ ಮತ್ತು ಅವುಗಳಿಗೆ ತಗುಲುವಂಥ ಒಟ್ಟು ವೆಚ್ಚ ಮತ್ತು ಈ ಒಂದು ತನಿಖಾ ದಳಗಳಿಗೆ ಇರುವಂತಹ ನ್ಯಾಯಾಲಯಗಳ ವ್ಯವಸ್ಥೆಗಳು ಮತ್ತು ಕೊನೆಯದಾಗಿ ಈ ಒಂದು ತನಿಖಾ ದಳಗಳು ಹಮ್ಮಿಕೊಳ್ಳುವಂತಹ ಕಾರ್ಯಗಳ ಬಗ್ಗೆ ಒಂದು ಸಂಪೂರ್ಣವಾದಂತಹ ವಿವರಣೆಯನ್ನು ಕೊಡುವುದೇ ಈ ಒಂದು ವಿಡಿಯೋದ ಪ್ರಮುಖ ಗುರಿಯಾಗಿದೆ. ಮೊಟ್ಟ ಮೊದಲನೇದಾಗಿ ನಾವು CBI ಬಗ್ಗೆ ತಿಳಿದುಕೊಳ್ಳೋಣ. CBI ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂದರೆ ಕೇಂದ್ರ ತನಿಖಾ ದಳ ಅಂತ. ಈ ಒಂದು ಸಂಸ್ಥೆ ಸ್ಥಾಪನೆಯಾಗಿದ್ದು 1946ರಲ್ಲಿ. ಇದರ ಕೇಂದ್ರ ಕಚೇರಿ ಇರುವುದು ನವದೆಹಲಿಯಲ್ಲಿ. ಇನ್ನು ಅಷ್ಟೇ ಅಲ್ಲ ಸ್ನೇಹಿತರೆ, ಇದು ವಲಯ ಮಟ್ಟದ ಕಚೇರಿಗಳನ್ನು ಕೂಡ ಒಳಗೊಂಡಿದೆ. ಅವುಗಳೆಂದರೆ ದೆಹಲಿ, ಮುಂಬೈ, ಚೆನ್ನೈ, ಕೋಲ್ಕತ್ತಾ, ಹೈದರಾಬಾದ್ ಮತ್ತು ಚಂಡೀಗಢ. ಇಂತಹ ಒಂದು ಪ್ರಧಾನ ಪಟ್ಟಣಗಳಲ್ಲಿ ಇದು ವಲಯ ಮಟ್ಟದ ಕೇಂದ್ರ ಕಚೇರಿಗಳನ್ನು ಕೂಡ ಹೊಂದಿದೆ ಅಂತ. ಇನ್ನು ಈ ಒಂದು CBI ಅನ್ನುವಂಥ ಸಂಸ್ಥೆ ಅನೇಕ ರೀತಿಯ ವಿಭಾಗಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ. ಉದಾಹರಣೆಗಾಗಿ ಹೇಳುವುದಾದರೆ ಭ್ರಷ್ಟಾಚಾರ ನಿಗ್ರಹ ವಿಭಾಗ, ಆರ್ಥಿಕ ಅಪರಾಧ ವಿಭಾಗ, ವಿಶೇಷ ಅಪರಾಧ ವಿಭಾಗ, ಅಭಿಯೋಗ ನಿರ್ದೇಶನಾಲಯ ವಿಭಾಗ, ಆಡಳಿತ ವಿಭಾಗ, ನೀತಿ ಮತ್ತು ಸಮನ್ವಯ ವಿಭಾಗ. ಈ ಎಲ್ಲ ವಿಭಾಗಗಳಲ್ಲಿ CBI ತನ್ನ ಕಾರ್ಯವನ್ನು ಮಾಡ್ತಾ ಇದೆ ಅಂತ. ಇನ್ನು ಬಹಳ ಪ್ರಮುಖವಾಗಿ ಈ ಒಂದು CBI ಮಾಡುವಂತಹ ಕಾರ್ಯಗಳ ಬಗ್ಗೆ ನಾವು ತಿಳಿದುಕೊಳ್ಳುವುದಾದರೆ ಇದರ ಮೊಟ್ಟ ಮೊದಲನೆಯ ಗುರಿ ಮತ್ತು ಕಾರ್ಯವೇನಂತಂದರೆ ಲಂಚ ಮತ್ತು ಸರ್ಕಾರಿ ಭ್ರಷ್ಟಾಚಾರವನ್ನು ತನಿಖೆ ಮಾಡುವುದಾಗಿದೆ. ಅಂತಂದರೆ ಭ್ರಷ್ಟಾಚಾರ ವ್ಯವಸ್ಥೆಗಳನ್ನು ತಡೆಯುವುದು, ಆಡಳಿತದಲ್ಲಿ ಪಾರದರ್ಶಕತೆಯನ್ನು ತರುವುದೇ CBIದ ಮೊದಲನೇ ಕಾರ್ಯವಾಗಿದೆ ಅಂತ. ಅಷ್ಟೇ ಅಲ್ಲ ಸ್ನೇಹಿತರೆ, ಬಹುರಾಜ್ಯ ಸಂಘಟಿತ ಅಪರಾಧಗಳನ್ನು ತನಿಖೆ ಮಾಡುವುದು ಕೂಡ ಇದರ ವ್ಯಾಪ್ತಿಗೆ ಒಳಪಡುತ್ತದೆ. ಬಹು ಸಂಸ್ಥೆಗಳ ಅಪರಾಧ ತನಿಖೆ ಮಾಡುವುದು ಕೂಡ ಇದರ ಮುಖ್ಯ ಗುರಿಯಾಗಿದೆ. ಅಂತಾರಾಷ್ಟ್ರೀಯ ಪ್ರಕರಣಗಳನ್ನು ತನಿಖೆ ಮಾಡುವುದು ಇದರ ಒಂದು ಕಾರ್ಯದ ವ್ಯಾಪ್ತಿಗೆ ಒಳಪಡುತ್ತದೆ ಅಂತ. ಇನ್ನು ಇದರ ಒಂದು ವಿಶೇಷತೆ ಅಂತಂದರೆ ರಾಜ್ಯ ಪೊಲೀಸ್ ಸಿಬ್ಬಂದಿ ಜೊತೆಗೆ ಸಂಬಂಧವನ್ನು ಕಲ್ಪಿಸಿಕೊಂಡು ತನಿಖೆ ಮಾಡುವುದು ಇದರ ಒಂದು ಕಾರ್ಯವಾಗಿದೆ ಅಂತಂದರೆ ಆಯಾ ರಾಜ್ಯ ಸರ್ಕಾರಗಳಿಂದ ಪೂರ್ವ ಅನುಮತಿಯನ್ನು ಪಡೆದುಕೊಂಡು ಅಲ್ಲಿ ನಡೆದಂತಹ ಕೆಲವೊಂದಿಷ್ಟು ಭ್ರಷ್ಟಾಚಾರ ವ್ಯವಸ್ಥೆಗಳನ್ನು ತನಿಖೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಳ್ಳುವುದು, ಆಮೇಲೆ ತನಿಖಾ ವ್ಯವಸ್ಥೆಗಳನ್ನು ನಡೆಸಿಕೊಂಡು ಹೋಗುವುದು ಇದರ ಮೂಲ ಕಾರ್ಯವಾಗಿದೆ ಅಂತ. ಇನ್ನು ಈ CBI ಒಂದು ವಿಶೇಷತೆ ಏನಂತಂದರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಮಾಹಿತಿ ಹಕ್ಕು ಒಳಪಡುವುದಿಲ್ಲ. ಅಂತಂದರೆ RTI ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ನ ಮೂಲಕ ಇಲ್ಲಿ ನಡೆಯುವಂತಹ ಕೆಲವೊಂದಿಷ್ಟು ಘಟನೆಗಳ ಬಗ್ಗೆ, ತನಿಖೆಗಳ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶವಿಲ್ಲ. ಹೀಗಾಗಿ CBI ಇದು ಮಾಹಿತಿ ಹಕ್ಕಿನಿಂದ ವಿನಾಯಿತಿಯನ್ನು ಪಡೆದುಕೊಂಡಂಥ ಒಂದು ಸಂಸ್ಥೆಯಾಗಿದೆ. ಯಾಕಂತಂದರೆ ಈಗಾಗಲೇ ಅಲ್ಲಿ ನಡೆಯುವಂತಹ ಕಾರ್ಯಗಳ ಬಗ್ಗೆ ಅತ್ಯಂತ ಸೂಕ್ಷ್ಮವಾದಂಥ ವಿಷಯಗಳು ಇರ್ತಾ ಇದ್ದಾವೆ. ಅಷ್ಟೇ ಅಲ್ಲ, ಅತ್ಯಂತ ಗಂಭೀರವಾದ ಮತ್ತು ಗೌಪ್ಯವಾಗಿರುವಂಥ ವಿಷಯಗಳು ಅಲ್ಲಿ ಜರುಗೋದ್ರಿಂದ ಇದು RTIದಿಂದ ವಿನಾಯಿತಿಯನ್ನು ಪಡೆದುಕೊಂಡಂತಹ ಒಂದು ಸಂಸ್ಥೆಯಾಗಿದೆ. ಇದು CBI ಬಗ್ಗೆ ತಮಗೆ ಹೇಳುವಂತಹ ಒಂದು ಮಹತ್ವಪೂರ್ಣವಾದಂತಹ ವಿಷಯ. ಸ್ನೇಹಿತರೆ, ಇದಾದ ನಂತರದಲ್ಲಿ ಇನ್ನೊಂದು ಬಹಳ ಪ್ರಮುಖವಾಗಿರುವಂಥದ್ದು ED. ಈಗಾಗಲೇ ಭಾರತದಲ್ಲಿ ಹೆಚ್ಚಾಗಿ ಕೇಳಿಬರುವಂತಹ ಒಂದು ಪದ ED ಆಗಿದೆ.
ಇಡಿ ಈ ಒಂದು ಪದದ ಪೂರ್ಣ ಅರ್ಥ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ. ಅದನ್ನು ನಾವು ಕನ್ನಡದಲ್ಲಿ ಜಾರಿ ನಿರ್ದೇಶನಾಲಯ ಎಂದು ಕೂಡ ಇದನ್ನು ನಾವು ಕರಿತಾ ಇದ್ದೀವಿ ಅಂತ. ಹಾಗಾದರೆ ಇದರ ವಿಶೇಷತೆ ಏನಪ್ಪ ಅಂತಂದರೆ, ಭಾರತ ಸರ್ಕಾರದ ಅವಿಭಾಜ್ಯ ಸಂಸ್ಥೆಯಾಗಿ ಆರ್ಥಿಕ ಕಾನೂನುಗಳನ್ನು ಶಿಸ್ತುಬದ್ಧವಾಗಿ ಜಾರಿ ಮಾಡುವ ಹಾಗೂ ಪರಿಪಾಲನೆ ಮಾಡುವಂತಹ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಂಡಿರುತ್ತದೆ ಇಡಿ. ದೇಶದೊಳಗೆ ನಡೆಯುವಂತಹ ಆರ್ಥಿಕ ಅಪರಾಧಗಳ ಮೇಲೂ ಕಣ್ಗಾವಲು ಇಡುವಂತಹ ಅಧಿಕಾರ ಈ ಜಾರಿ ನಿರ್ದೇಶನಾಲಯಕ್ಕೆ ಇರುತ್ತದೆ. ಸ್ನೇಹಿತರೆ, ಇಂಥ ಒಂದು ಇಡಿ ಇದು ಸ್ಥಾಪನೆಯಾಗಿದ್ದು 1956ರಲ್ಲಿ. ಇದರ ಕೇಂದ್ರ ಕಚೇರಿ ಇರುವುದು ಕೂಡ ನವದೆಹಲಿಯಲ್ಲಿ. ಇದು ಕೂಡ ವಲಯ ಮಟ್ಟದಲ್ಲಿ ಕಾರ್ಯಗಳನ್ನು ಅಥವಾ ಕಚೇರಿಗಳನ್ನು ಒಳಗೊಂಡಿದೆ. ಉದಾಹರಣೆಗಾಗಿ ನೋಡೋದಾದರೆ ಮುಂಬೈ, ದೆಹಲಿ, ಚೆನ್ನೈ, ಕೋಲ್ಕತ್ತಾ, ಚಂಡೀಗಢ, ಲಕ್ನೋ, ಕೊಚ್ಚಿ, ಅಹಮದಾಬಾದ್, ಬೆಂಗಳೂರು ಮತ್ತು ಹೈದರಾಬಾದ್ ಈ ಎಲ್ಲ ಪ್ರಧಾನ ಪಟ್ಟಣಗಳಲ್ಲಿ ಇಡಿ ಅಂತಂದರೆ ಜಾರಿ ನಿರ್ದೇಶನಾಲಯ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇದು ವಲಯ ಕಚೇರಿಗಳನ್ನು ಒಳಗೊಂಡಿದ್ದು ಕಾರ್ಯವನ್ನು ಮಾಡ್ತಾ ಇದೆ ಅಂತ. ಹಾಗಾದರೆ ಈ ಒಂದು ಇಡಿ ಇದು ಕಾರ್ಯಗಳು ಯಾವುದು, ಇದು ಯಾವೆಲ್ಲ ಕಾರ್ಯಗಳನ್ನು ಇದು ಮಾಡ್ತಾ ಇದ್ದಾರೆ ಅಂತಂದರೆ, ನಾವು ಇಲ್ಲಿ ಒಂದು ಆ್ಯಕ್ಟನ್ನು ನೆನಪಿಸಿಕೊಳ್ಳಬೇಕು. ಅದಕ್ಕೆ ನಾವು ಪೇಮಾ ಕಾಯ್ದೆ ಅಂತ ಕರಿತೀವಿ. ಪೇಮಾ ಅಂತಂದರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ. ಈ ಒಂದು ಆ್ಯಕ್ಟ್ ಬಂದದ್ದು 1999ರಲ್ಲಿ. ಈ ಒಂದು ಕಾಯ್ದೆಯ ಪರಿಣಾಮಕಾರಿಯಾಗಿ ಜಾರಿಯಾಗುವಂತೆ ನೋಡಿಕೊಳ್ಳುವುದು ಇಡಿಯ ಒಂದು ಪ್ರಧಾನ ಕಾರ್ಯವಾಗಿದೆ. ವಿಶೇಷವಾಗಿ ಇದರ ಒಂದು ಪ್ರಧಾನ ಕಾರ್ಯ ಏನಂತಂದರೆ, ಕೇಂದ್ರ ಬಿಂದುವಾಗಿರುವಂಥ ಕಾರ್ಯ ಏನಂತಂದರೆ ಅಕ್ರಮ ಹಣ ವರ್ಗಾವಣೆಯನ್ನು ನಿಯಂತ್ರಿಸುವುದು. ಭಾರತದಾದ್ಯಂತ ನಡೆಯುವಂತಹ ಆಕ್ರಮಣ ಹಣ ಸಂಗ್ರಹಣೆ ಮತ್ತು ಹಣ ವರ್ಗಾವಣೆಯಾಗುವುದನ್ನು ತಡೆಗಟ್ಟುವುದೇ ಇದರ ಮೂಲ ಗುರಿಯಾಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ. ಆರ್ಥಿಕ ಅಪರಾಧಗಳನ್ನು ತನಿಖೆ ಮಾಡಿ ವರದಿಗಳನ್ನು ನೀಡುವುದು ಇದರ ಮೂಲ ಕರ್ತವ್ಯವಾಗಿದೆ. ರಾಜ್ಯ, ಕೇಂದ್ರ ಗುಪ್ತಚರ ಇಲಾಖೆಯ ಮೂಲಕ ಈ ಪೇಮಾ ಕಾಯ್ದೆ ಅಡಿಯಲ್ಲಿ ಕಾರ್ಯವನ್ನು ಮಾಡುವುದೇ ಇದರ ಮೂಲ ಗುರಿಯಾಗಿದೆ ಅಂತ. ಈ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಯಾವುದೇ ಒಂದು ದೂರುಗಳನ್ನು ಬಂದಿದ್ದರೆ ಆ ದೂರುಗಳನ್ನು ಸ್ವೀಕರಿಸಿ ಆ ಹಿನ್ನೆಲೆಯಲ್ಲಿ ತನಿಖೆಗಳನ್ನು ಮಾಡುವುದೇ ಇಡಿ ಅಥವಾ ನೀವು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ ಕರಿತಾ ಇದ್ದೀರಿ. ಸ್ನೇಹಿತರೆ, ಈ ಒಂದು ಸಂಸ್ಥೆಯ ಇನ್ನೊಂದು ವಿಶೇಷತೆ ಏನಂತಂದರೆ, ಇದು ತನ್ನದೇ ಆದಂತಹ ಒಂದು ವಿಶೇಷ ನ್ಯಾಯಾಲಯವನ್ನು ಕೂಡ ಹೊಂದಿದೆ ಅಂತ. ಅಂತಂದರೆ ಇದು ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಆ್ಯಕ್ಟ್ 2002 ಈ ಒಂದು ಕಾಯ್ದೆಯ ಅನ್ವಯ ಇದು ವಿಶೇಷವಾದಂಥ ಒಂದು ನ್ಯಾಯಾಲಯವನ್ನು ಹೊಂದಿದೆ. ಇದು ವಿಶೇಷವಾಗಿ ಹಣಕಾಸಿನ ಅಪರಾಧಗಳನ್ನು ಶೀಘ್ರವಾಗಿ ವಿಚಾರಣೆಗೊಳಿಸಿ ತೀರ್ಪುಗಳನ್ನು ನೀಡುವುದು ಇದರ ಮೂಲ ಕಾರ್ಯವಾಗಿದೆ. ಹೀಗಾಗಿ ಇಡಿ ಅನ್ನೋದು ಕೂಡ ಭಾರತದಲ್ಲಿ ಅತ್ಯಂತ ಚುರುಕಾಗಿ ಕಾರ್ಯವನ್ನು ಮಾಡುವಂತಹ ಒಂದು ಸಂಸ್ಥೆಯಾಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ. ಸ್ನೇಹಿತರೆ, ಅದೇ ರೀತಿಯಾಗಿ ಇತ್ತೀಚೆಗೆ ಭಾರತದಲ್ಲಿ ಹೆಚ್ಚು ಕೇಳಿಬರುವಂತಹ ಇನ್ನೊಂದು ಒಂದು ಪದ ಅಥವಾ ಒಂದು ಸಂಸ್ಥೆಯ ಹೆಸರು ಅಂದರೆ NIA. ಅಂತಂದರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತ. ಇದಕ್ಕೆ ನಾವು ಕನ್ನಡದಲ್ಲಿ ರಾಷ್ಟ್ರೀಯ ತನಿಖಾ ದಳ ಎಂದು ಕರಿತಾ ಇದ್ದೀವಿ ಅಂತ. ಇದು ಸ್ಥಾಪನೆಗೊಂಡದ್ದು ಇತ್ತೀಚೆಗೆ ಅಂತಂದರೆ 2009ರಲ್ಲಿ ಈ ಒಂದು ಸಂಸ್ಥೆ ಸ್ಥಾಪನೆಗೊಂಡಿತ್ತು. ಇದರ ಮುಖ್ಯ ಕಚೇರಿ ಇರುವುದು ನವದೆಹಲಿಯಲ್ಲಿ. ಇದು ಸುಮಾರು 649 ಸದಸ್ಯರನ್ನು ಹೊಂದಿರುವಂಥ ಒಂದು ಬೃಹತ್ ಸಂಸ್ಥೆಯಾಗಿದ್ದು ಇದರಲ್ಲಿ 649 ಸದಸ್ಯರು ನಿರಂತರವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಒಂದು ಅಂದಾಜಿನ ಪ್ರಕಾರ ಈ ಒಂದು ಸಂಸ್ಥೆಗೆ 1,000 ಕೋಟಿ ರೂಪಾಯಿಯನ್ನು ನಾವು ಖರ್ಚು ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ. ಇನ್ನು ಈ ಒಂದು ಸಂಸ್ಥೆ ಹುಟ್ಟಲಿಕ್ಕೆ ಕಾರಣ ಅನ್ನೋದನ್ನು ನಾವು ತಿಳಿಯುವಂತಹ ಸಂದರ್ಭದಲ್ಲಿ 2008ರಲ್ಲಿ ನಡೆದಂತಹ ಮುಂಬೈ ದಾಳಿ ತಮಗೆಲ್ಲ ಗೊತ್ತಿರುವಂತೆ 2008ರಲ್ಲಿ ಒಂದು ದಾಳಿ ನಡೀತು, ಅದು ಮುಂಬೈದಲ್ಲಿ. ಹೀಗಾಗಿ ಮುಂಬೈ ದಾಳಿ ಅಂತ ಅದನ್ನು ನಾವು ನೋಡ್ತಾ ಇದ್ದೀವಿ ಅಂತ. ಈ ಒಂದು ದಾಳಿಯಲ್ಲಿ ಅಮಾಯಕರ ಬರ್ಬರ ಹತ್ಯೆ ನಡೆಯಿತು, ಅಲ್ಲಿರುವಂಥ ಆಸ್ತಿಗಳ ಹಾನಿ ನಡೆಯಿತು, ಅಮಾಯಕರ ಜೀವ ಕಳೆದುಕೊಂಡರು. ಇದರಿಂದ ಎಚ್ಚೆತ್ತುಕೊಂಡಂತಹ ಅಂದಿನ ಕೇಂದ್ರ ಸರ್ಕಾರ 2008ರಲ್ಲಿ NIA ಈ ಒಂದು ಮಸೂದೆಯನ್ನು ಮಂಡಿಸಿದರು.
2008 ಡಿಸೆಂಬರ್ 30ರಂದು ಅಂದಿನ ರಾಷ್ಟ್ರಪತಿಗಳಾಗಿದ್ದಂತಹ ಶ್ರೀಮತಿ ಪ್ರತಿಭಾ ಪಾಟೀಲ್ ಅವರಿಂದ ಅಂಕಿತ ಪಡೆದುಕೊಂಡು 2009ರಲ್ಲಿ ಈ ಒಂದು NIA ಸಂಸ್ಥೆ ಜಾರಿಗೆ ಬಂದಿತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ. ಹಾಗಾದರೆ ಸ್ನೇಹಿತರೆ, ಈ ಒಂದು NIA ಯಾವ ರೀತಿಯಾದಂತಹ ಕಾರ್ಯಗಳನ್ನು ಇದು ನಿಭಾಯಿಸ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ನೋಡುವಂಥ ಸಂದರ್ಭ. ಮೊಟ್ಟ ಮೊದಲನೇದಾಗಿ ಭಯೋತ್ಪಾದನಾ ಚಟುವಟಿಕಾ ನಿಗ್ರಹವೇ ಇದರ ಮೂಲ ಗುರಿಯಾಗಿದೆ ಅಂತ. ಭಾರತದ ಯಾವುದೇ ಭಾಗದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು ನಡೆಯದ ಹಾಗೆ ನೋಡಿಕೊಳ್ಳುವುದು ಇದರ ಮೂಲ ಕರ್ತವ್ಯ. ರಾಷ್ಟ್ರ ವಿರೋಧಿ ಕೃತ್ಯಗಳನ್ನು ಹತ್ತಿಕ್ಕುವುದು ಇದರ ಮೂಲ ಕಾರ್ಯವಾಗಿದೆ. ರಾಷ್ಟ್ರದಲ್ಲಿ ಶಾಂತಿ ಕದಡುವಂತಹ ಕಾರ್ಯಗಳನ್ನು ನಿಯಂತ್ರಿಸುವುದು, ರಾಜ್ಯಗಳ ಸಮ್ಮತಿ ಇಲ್ಲದೆ ಭಯೋತ್ಪಾದನಾ ಚಟುವಟಿಕೆಗಳನ್ನು ಹತ್ತಿಕ್ಕುವಂತಹ ಕಾರ್ಯ ಈ NIA ಮಾಡ್ತಾ ಇದೆ ಅಂತ. ಯಾವ ರಾಜ್ಯದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು ಕಂಡು ಬರ್ತಾ ಇದ್ದಾವೆ ಅಂತಂದರೆ, ಒಂದು ವೇಳೆ ಆ ರಾಜ್ಯದ ಅನುಮತಿ ಇಲ್ಲದೆ ಆ ಒಂದು ರಾಜ್ಯದ ಒಳಗೆ ಪ್ರವೇಶವನ್ನು ಪಡೆದುಕೊಂಡು ಇದು ಆ ಭಯೋತ್ಪಾದನಾ ಕೃತ್ಯಗಳನ್ನು ತಡೆಗಟ್ಟುವಂತಹ ಕಾರ್ಯವನ್ನು ಈ ಒಂದು ರಾಷ್ಟ್ರೀಯ ತನಿಖಾ ದಳ ಮಾಡ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ. ಭಯೋತ್ಪಾದನಾ ಕೃತ್ಯಗಳಿಗೆ ತನಿಖೆ ಮಾಡುವಂತಹ ಕೇಂದ್ರ ಸರ್ಕಾರ ಏನಾದರೂ ಇವುಗಳಿಗೆ ಆ ಒಂದು ಅಧಿಸೂಚನೆಯನ್ನು ಕೊಟ್ಟಿದ್ರೆ ಅಥವಾ ಒಂದು ಆರ್ಡರನ್ನು ನೀಡಿದರೆ ಅವುಗಳನ್ನು ಸ್ವೀಕಾರ ಮಾಡಿಕೊಂಡು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತ. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ಒಂದು NIA ತನ್ನದೇ ಆದಂಥ ಒಂದು ವಿಶೇಷವಾದಂತಹ ನ್ಯಾಯಾಲಯವನ್ನು ಕೂಡ ಇದು ಒಳಗೊಂಡಿದೆ. ಈ ನ್ಯಾಯಾಲಯ ಕೂಡ 2008ರಲ್ಲಿ ಜಾರಿಗೆ ಬಂದಿತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ನ್ಯಾಯಾಧೀಶರನ್ನು ಇದು ನೇಮಕ ಮಾಡ್ತಾ ಇದೆ. ಭಾರತದ ಸರ್ವೋಚ್ಚ ನ್ಯಾಯಾಲಯ ಮುಖ್ಯ ನ್ಯಾಯಮೂರ್ತಿಗಳು ಶಿಫಾರಸಿನ ಮೂಲಕ ಇದು ಪ್ರಧಾನವಾದಂತಹ ಕಾರ್ಯವನ್ನು ಮಾಡ್ತಾ ಇದೆ ಅಂತ. ಹೀಗಾಗಿ ಇಷ್ಟು ಮಾಹಿತಿಯನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ತಿಳಿದುಕೊಳ್ಳುತ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.